ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟೂಸ್ ದುನಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನಿಲ್ಲಿ ಪ್ರತಿದಿನ ಅರ್ಧ ಲೀಟ್ರು ಹಾಲಿಂದ ಕೆನೆನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅಂದರೆ ಫ್ರೀಝರಲ್ಲಿ ಇಟ್ಟಿದ್ದೆ 20 ಡೇಸು. ಇವಾಗ ಅದರಿಂದ ಬೆಣ್ಣೆ ತೆಗಿತಾ ಇದ್ದೀನಿ. ನಾನು ಮೊದಲನೇ ದಿನ ಬಾಕ್ಸಿಗೆ ಕೆನೆ ಹಾಕಿಡಬೇಕಾದ್ರೆ ಅದಕ್ಕೆ 1 ಚಮಚದಷ್ಟು ಮೊಸರು ಸಹ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. 20 ಡೇಸ್ ಆದಮೇಲೆ ನಾನು ಯಾವತ್ತೂ ಬೆಣ್ಣೆ ತೆಗಿಬೇಕು ಅಂತ ಅಂದ್ಕೊಳ್ತೀನಿ, ಅವತ್ತು ಹಿಂದಿನ ದಿನ ನೈಟೇ ಬಾಕ್ಸ್ನ ಫ್ರೀಝರಿಂದ ಹೊರಗಡೆ ತೆಗೆದಿಟ್ಬಿಟ್ಟಿರ್ತೀನಿ. ಇವಾಗ ಜಾರಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ಕೆನೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಕ್ರೀಮಿ ಟೆಕ್ಸ್ಚರ್ ಬಂದರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಬೆಣ್ಣೆ ಬೇರೆ ಮಜ್ಜಿಗೆ ಬೇರೆ ನಮಗೆ ಸಿಗುತ್ತೆ. ಸ್ವಲ್ಪ ಬಿಸಿ ನೀರು ಕೈ ಮಾಡಿಕೊಂಡು ನಾನು ಇವಾಗ ಬೆಣ್ಣೆನ ಹಾಗೆ ಇಡಬಾರ್ದು ಸ್ನೇಹಿತರೆ, ಒಂದು ಬಾಕ್ಸಲ್ಲಿ ನೀರು ಹಾಕಿ ಆ ನೀರಿಗೆ ಬೆಣ್ಣೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಒಂದು 15 ಡೇಸ್ ಹತ್ತಿರ ನಮ್ಮಿಬ್ರಿಗೂ ಈ ಬೆಣ್ಣೆ ಯೂಸ್ ಆಗುತ್ತೆ. ಬೆಳಗ್ಗೆ ತಿಂಡಿಗೆ ಮಸಾಲೆ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ, ಬೆಣ್ಣೆ ಜೊತೆಗೆ ಸೂಪರಾಗಿತ್ತು. ತಿಂಡಿ ಆದಮೇಲೆ ಮೋನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಸಣ್ಣ ಕಟ್ ಮಾಡೋಣ ಅಂತ ಅಂದರು. ಇವಾಗ ಸಣ್ಣ ಕಡ್ಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಈ ಸಣ್ಣ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ 2 ಬೌಲಷ್ಟು ನೀರು, 1.5 ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಸೇಮ್ ನಾವು ಅಕ್ಕಿ ರೊಟ್ಟಿ ಮಾಡ್ಕೊತೀವಲ್ಲ ಅದೇ ಪ್ರೊಸೀಜರಲ್ಲಿ ಇವಾಗ ನಾನು ಕಡ್ಬಿಗೆ ಹಿಟ್ಟು ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ 2 ಬೌಲಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. ಅದು ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಅಕ್ಕಿ ಹಿಟ್ಟು ತೊಗೊಂಡಿರ್ತೀವಲ್ಲ ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು 1-2 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುದಿಸ್ಕೊಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ನಾನಿಲ್ಲಿ ಇವಾಗ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡೋಣ. ಇವಾಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನು. ಅದನ್ನು ಕೈಯಲ್ಲೇ ಚೆನ್ನಾಗಿ ನಾದ್ಕೊಬೇಕು. ಅಕ್ಕಿ ಹಿಟ್ಟು ಬಿಸಿ ಇರುತ್ತೆ, ಸ್ವಲ್ಪ ಕೈನ ತಣ್ಣೀರು ಮಾಡಿಕೊಂಡು ಚೆನ್ನಾಗಿ ನಾದ್ಕೊಬೇಕು. ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡು ಇವಾಗ ಚಿಕ್ಕ ಚಿಕ್ಕದಾಗೆ ಉಂಡೆ ಕಟ್ಕೊತಾ ಇದ್ದೀನಿ. ಇವಾಗ ಎಲ್ಲರಿಗೂ ಗೊತ್ತಾಗಿರ್ಬೋದು ಬಹುಶಃ ಇದಕ್ಕೆ ಏನಕ್ಕೆ ಸಣ್ಣ ಕಡುಬು ಅಂತ ಹೆಸರು ಬಂತು ಅಂತ. ಇನ್ನೂ ಚಿಕ್ಕದಾಗೆ ಉಂಡೆ ಕಟ್ಕೊತಾರೆ, ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ನಾನು ಇದರಲ್ಲಿ ಅಳತೆಲಿ ಉಂಡೆ ಕಟ್ಕೊತಾ ಇದ್ದೀನಿ. ಮುನಿನೂ ಅವತ್ತು ಮನೆಯಲ್ಲೇ ಇದ್ದಿದ್ದರಿಂದ ಅವರು ನನಗೆ ಸಣ್ಣ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಉಂಡೆ ಎಲ್ಲ ಕಟ್ಕೊಂಡಾದ್ಮೇಲೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ 1.5 ಲೋಟದಷ್ಟು ನೀರು ಹಾಕಿ ಸ್ಟ್ಯಾಂಡ್ ಇಟ್ಟು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ, ಯಾಕಂದರೆ ಕುಕ್ಕರ್ ತಳ ಹಿಡಿಬಾರ್ದು ಅಂತ. ಇವಾಗ ನಾನಿಲ್ಲಿ ಸ್ಟ್ಯಾಂಡ್ ಇಟ್ಟು ಸಣ್ಣ ಕಡುಬುಗಳು ಕಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ವಿಜಲ್ ಹಾಕಬಾರ್ದು, ಒಂದು ಲೋಟ ಮುಚ್ಚಿದ್ದೀನಿ. ಸ್ಟೀಮಲ್ಲೇ ಇದನ್ನು ಬೇಯಬೇಕು. ಇಲ್ಲಿ ನಾನು ಇವಾಗ 15 to 20 ಮಿನಿಟ್ಸ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಕುಕ್ಕರ್ ತಣ್ಣಗಾದಮೇಲೆ ಓಪನ್ ಮಾಡಿ 15 to 20 ಮಿನಿಟ್ಸಲ್ಲಿ ಇದು ಬೆಂದಿರುತ್ತೆ. ಬೆಂದಿರೋ ಉಂಡೆಗಳನ್ನೆಲ್ಲ ನಾನು ತಟ್ಟೆಗೆ ಸ್ಪ್ರೆಡ್ ಮಾಡಿ ಇಟ್ಕೊತೀನಿ, ಯಾಕಂದರೆ ಅದು ಸ್ವಲ್ಪ ತಣ್ಣಗಾಗಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅಂದರೆ ಇದಕ್ಕೆ ಬೇರೆ ಕಾಳುಗಳೆಲ್ಲ ಹಾಕ್ಕೊಬೋದು, ಅಂದರೆ ಹಸಿ ಕಾಳುಗಳು ಹಾಕ್ಕೊಂಡು ಸಹ ಮಾಡ್ಬೋದು. ಕಾಳು ಕಡುಬು ಅಂತಲೂ ಕರೀತಾರೆ. ಇವಾಗ ನಾನಿಲ್ಲಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನೊಂದು ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸಹ ಸೇರಿಸ್ಬೇಕು.
ಇವಾಗ ನಾನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊತೀನಿ. ಆ ಜಾರಿಗೆ ಸ್ವಲ್ಪ ಖಾರದ ಪುಡಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ. ನಮಗೆ ಅಕಸ್ಮಾತ್ ಖಾರದ ಪುಡಿ ಬೇಡ, ಮೆಣಸಿನ್ಕಾಯಿ ಬೇಕು ಅಂತಂದರೆ ನಾವು ಬಾಣಲಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡಿ ಅದನ್ನೇ ಈಗ ಜಾರಿಗೆ ಹಾಕ್ಕೊಂಡು ಮಸಾಲೆ ಮಾಡ್ಕೊಬೋದು. ನಾನಿಲ್ಲಿ ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಇವಾಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಇದನ್ನು ಒಗ್ಗರಣೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಈ ಕಡುಬನ್ನ ಅದಕ್ಕೂ ಮಿಕ್ಸ್ ಮಾಡಿ ಒಗ್ಗರಣೆ ಕಡುಬು ಅಂತಲೂ ಮಾಡ್ಕೊಂಡು ತಿಂತಾರೆ. ಮಸಾಲೆ ಹಾಕಿದ್ರೆ ಮಸಾಲೆ ಕಡುಬು, ಕಾಳು ಹಾಕಿದ್ರೆ ಕಾಳು ಕಡುಬು, ಈ ರೀತಿ ತುಂಬ ಹೆಸರುಗಳು ಈ ನಮ್ಮ ಸಣ್ಣ ಕಡುಬಿಗಿದೆ. ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ನೆಕ್ಸ್ಟು ಇಲ್ಲಿ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಬೆಲ್ಲದ ಪುಡಿ ಹಾಕ್ತೀನಿ. ನಾನು ಯಾವುದೇ ಖಾರದ ಐಟಮ್ ಮಾಡಿದ್ರೂ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತೀನಿ. ಬೆಲ್ಲದ ಪುಡಿ ಎಲ್ಲ ಹಾಕಿ ಮಸಾಲೆ ಮತ್ತೆ ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ನಾನು ಅವರೆಕಾಳು ಸೆಪ್ರೇಟ್ ಕುಕ್ಕರಲ್ಲಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿ ಬಂದಮೇಲೆ ನಾವು ಒಂದ್ಸತಿ ಟೇಸ್ಟ್ ನೋಡ್ಬೋದು. ಉಪ್ಪು ಖಾರ ಏನಾದರೂ ಬೇಕಂದರೆ ಮೇಲೆ ಆ್ಯಡ್ ಮಾಡಿಕೊಂಡು ಬೆಂದಿರೋ ಅಂಥ ಸಣ್ಣ ಕಡುಬನ್ನ ನಾವು ಇದಕ್ಕೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಮಲೆನಾಡು ಫೇವ್ರೆಟ್ ಡಿಶ್ ಸಣ್ಣ ಕಡುಬು ರೆಡಿ. ನಮಗೆ ಕಡುಬು ಹೆಂಗೆ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಕುಕ್ಕರ್ ನಾವು ಓಪನ್ ಮಾಡ್ತೀವಲ್ಲ ಲಿಡ್, ಆವಾಗ ಕೈ ಸ್ವಲ್ಪ ನೀರು ಮಾಡಿಕೊಂಡು ಕಡುಬನ್ನ ತೊಗೊಂಡ್ರೆ ಆ ಕಡುಬು ನಮ್ಮ ಕೈಗೆ ಅಂಟಬಾರ್ದು, ಆಗ ಕಡುಬು ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ರೆ ನಮ್ಮ ಫೇವ್ರೆಟ್ ಸಣ್ಣ ಕಡುಬು, ಅಂದರೆ ಮಸಾಲೆ ಹಾಕಿರೋದ್ರಿಂದ ಮಸಾಲೆ ಕಡುಬು ಅಂತ ಕರಿಬೋದು, ಕಾಳು ಹಾಕಿರೋದ್ರಿಂದ ಕಾಳು ಕಡುಬು ಅಂತಲೂ ಕರಿಬೋದು. ಟೋಟಲಿ ನಮ್ಮ ಫೇವ್ರೆಟ್ ಸಣ್ಣ ಕಡುಬು ರೆಡಿ ಟು ಈಟ್. ಮೋನಿ ಫೇವ್ರೆಟು ಆದ ತಕ್ಷಣ ಹೋಗ್ತಾ ಇದ್ದಾರೆ. ಇಲ್ಲ ಆ್ಯಕ್ಚುಲಿ ಅವರಲ್ಲಿ ಮಾತಾಡಿದ್ದಾರೆ, ಬಟ್ ಸಾಂಗ್ ಪ್ಲೇ ಆಗ್ತಿರೋದ್ರಿಂದ ಕಾಪಿರೈಟ್ ಆಗುತ್ತೆ ಅಂತ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವರಿಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ನೀವು ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೀವು ಎಲ್ಲ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ.